ಮಳೆಯಿಂದ ತತ್ತರಿಸಿದ ಗಾವಹಾರ, ಸಾರ್ವಜನಿಕರ ಆಕ್ರೋಶ. ಅಧಿಕಾರಿಗಳ ಜೇವರ್ಗಿ ತಾಲೂಕಿನ ಗಾವಹಾರ ಗ್ರಾಮದಲ್ಲಿ ಇತ್ತೀಚೆಗೆ ಸುರಿದ ಭಾರೀ ಮಳೆಯಿಂದ ಗ್ರಾಮದಲ್ಲಿ ಜಲಾವೃತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಗ್ರಾಮಸ್ಥರು ದಿನನಿತ್ಯದ ಈ ಸಂದರ್ಭದಲ್ಲಿ ಸಾರ್ವಜನಿಕರು ತಮ್ಮ ಕಷ್ಟಗಳ ಬಗ್ಗೆ ಸ್ಥಳೀಯ ಶಾಸಕರಿಗೆ ಮತ್ತು ಅಧಿಕಾರಿಗಳಿಗೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಗಮನಾರ್ಹ ವಿಷಯವೆಂದರೆ ಶಾಸಕರ ಗ್ರಾಮ ವಾಸ್ತವ್ಯದ ನಿಯೋಜಿತವಾದ ಮನೆಗೂ ಮಳೆ ನೀರು ಪ್ರವೇಶಿಸಿ ಅದರಲ್ಲೂ ಜಲಾವೃತ ಸ್ಥಿತಿ ಉಂಟಾಗಿದೆ. ಇದರಿಂದ ಸಾರ್ವಜನಿಕರು ಸರ್ಕಾರದ ನಿರ್ಲಕ್ಷ್ಯವನ್ನ ತೀವ್ರವಾಗಿ ಟೀಕಿಸಿದ್ದಾರೆ. ಅನೇಕ ಬಾರಿ ಮನವಿ ಸಲ್ಲಿಸಿದ್ದೇವೆ, ಆದರೆ ಹಳ್ಳದ ಮೇಲ್ಮಟ್ಟದಲ್ಲಿನ ಶಾಶ್ವತ ಪರಿಹಾರ ಕಾರ್ಯವೊಂದು ಕೈಗೊಂಡಿಲ್ಲ ಎಂದು ಗ್ರಾಮಸ್ಥರು ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದರು. ಇಷ್ಟೊಂದು ಪ್ರಮಾಣದಲ್ಲಿ ನೀರು ಬಂದಿದೆ ಸರ್, ಇದಕ್ಕೇನೆಲ್ಲ ನಿಯಂತ್ರಣ ಮಾಡ್ತೀರಂತ? ಅದೇ ಆ್ಯಕ್ಚುಲಿ ಇಲ್ಲೊಂದು ಹಳ್ಳ ಇದೆ ಅಲ್ರಿ, ಆ ಹಳ್ಳ ಹೂಳೆತ್ತಿದ್ರೆ ಈ ರೀತಿ ಆಗ್ತಾ ಇರಲಿಲ್ಲ. ಮೋಸ್ಟ್ಲಿ ಅವರು ಸಾರ್ವಜನಿಕರು ಹೇಳಿದಾರಂತ ಪಂಚಾಯತ್ ಮತ್ತು ಹಳ್ಳ ಹೂಳೆತ್ತಿರ ಈ ರೀತಿ ಆಗಬಾರ್ದು ಅಂತ. ಕ್ಯಾಮ್ರಾಟ್ಟು ಪಂಚಾಯತರು ಅಷ್ಟು ಗಮನ ತಗೊಂಡಿಲ್ಲ, ಅಂದರೆ ಅಷ್ಟು ಬಜೆಟ್ ಇಲ್ಲ ಅಂತೇನೋ ಅವರು ಸ್ವಲ್ಪ ಇದು ಮಾಡ್ತಾಯಿದ್ದಾರೆ. ಮತ್ತು ಉದ್ದ ಕಾತ್ರದಲ್ಲಿ ಮಾಡ್ಬೋದಾಗಿತ್ತು, ಅದು ನಮಗೂ ಅಷ್ಟು ಗಮನಕ್ಕೆ ಬಂದಿಲ್ಲ. ಈಗ ನೋಡಿದ್ವಿ ತುಂಬ ಇದಿದೆ. ಮತ್ತು ಇದಕ್ಕೆ ಮೇನಾಗಿ ಅಂದರೆ ಪ್ರೊಟೆಕ್ಷನ್ ವಾಲ್ ಆಗಬೇಕು ಹೂಳೆತ್ತೋದಕ್ಕಿಂತ. ಯಾಕಂದರೆ ವರ್ಷ ಪೂರ ಬರೋದ್ರಿಂದ ಜಬ್ಬಲ್ ಬೆಳೆದಿರೋದ್ರಿಂದ ಏನಾಗುತ್ತೆ ಆಲ್ರೆಡಿ ಇದಕ್ಕೊಂದು ಪ್ರೊಟೆಕ್ಷನ್ ವಾಲ್ ಆಲ್ರೆಡಿ ಪ್ರಪೋಸಲ್ ಆದಂತ ಹೇಳ್ತಾ ಇದ್ದಾರೆ. ಈ ವರ್ಷ ಅದನ್ನು ನೋಡಿ ಈ ಕಡೆ ಪರ್ಮನೆಂಟ್ ಸೊಲ್ಯೂಷನ್ ಮಾಡಿದ್ರೆ ಇದಕ್ಕೊಂದು ಆಗುತ್ತೆ. ನಾವು ಇಲ್ಲೊಂದು ಪ್ರೊಟೆಕ್ಷನ್ ವಾಲ್ ಬಗ್ಗೆ ಕ್ಲಿಯರ್ ಮಾಡ್ಕೊತೀವಿ. ಸರ್, ಇವಾಗ ಸಂಬಂಧಪಡ್ತಕ್ಕಂಥ ಗ್ರಾಮ ಪಂಚಾಯತಿ ವ್ಯಾಪ್ತಿ ಒಳಗಡೆ ಫಿಫ್ಟೀನ್ ಫೈನಾನ್ಸಲ್ ಆಗಿರ್ಬೋದು, ನರೇಗಾ ಒಂದು ಕಾಮಗಾರಿಯಲ್ಲಿ ಆಗಿರ್ಬೋದು, ಯಾಕೆ ಅಭಿವೃದ್ಧಿ ಆಗಿಲ್ಲ ಅಂತ? ಅದನ್ನೇ ಆ್ಯಕ್ಚುಲಿ ಇದು ನರೇಗಾದಲ್ಲಿ ಮಾಡ್ಬೋದಾಗಿತ್ತು, ಏನೋ ಆಗಿಲ್ಲ ದೊಡ್ಡ ಪ್ರಮಾಣ ಅದಂತ ತಿಳ್ಕೊಂಡು ಈಗ ಮುಂದಿನ ದಿನಗಳಲ್ಲಿ ತಗೊಂಡು ಇದನ್ನು ಕ್ಲಿಯರ್ ಮಾಡಬೇಕು. ಮೇನಾಗಿ ಇದಕ್ಕೆ ಪ್ರೊಟೆಕ್ಷನ್ ವಾಲಲ್ಲಿ ನಾವು ಪ್ರಪೋಸಲ್ ಮಾಡಬೇಕು. ಇಂಪಾರ್ಟೆಂಟ್ ಅಂದರೆ ಅದು ಪರ್ಮನೆಂಟ್ ಸೊಲ್ಯೂಷನ್ ಆಗಿರುತ್ತೆ ನಾವು ಮಾಡ್ಕೊತೀವಿ. ಅಲ್ಲಮ್ಮ, ಇದು ಎಷ್ಟು ಗಂಟೆ ನೀರು ಬಂತು? 6 ಗಂಟೆ. ಅಲ್ಲ, ಏನೆಲ್ಲ ಮನೆ ಒಳಗಡೆ ಏನೆಲ್ಲ ಮಾಡವ್ರಿ. ಬೆಳಿಗ್ಗೆ ತಹಸೀಲ್ದಾರ್ ಸಾಹೇಬರಿಗೆ ಹಚ್ಚವ್ರೆ, MLA ಸಾಹೇಬರಿಗೆ ಕೂಡ ಈ ಒಂದು ಮಳೆಗಾಲ ಸೀಸನ್ ಒಳಗಡೆ ಪ್ರತಿ ಮಳೆ ಬಂದ್ರೆ ಪ್ರತಿಯೊಂದು ಮಳೆ ಬಂದ್ರೆ ಇದು ಇದ್ದಿದ್ದೇರಿ ಸರ್. ಇದನ್ನ ಮಳೆ ಬಂದ್ರೆ ಇದನ್ನ ಇದ್ದಿದ್ದೇರಿ ಸರ್. ಏನಾದ್ರಿ ಇಲ್ಲಿ ಗ್ರಾಮ ವಾಸ್ತವ ಮಾಡಿದ್ವಿ, ಶಾಸಕರ ಗ್ರಾಮ ವಾಸ್ತವ ಮಾಡಿದ ಕ್ಷೇತ್ರ ಇದು. ಕ್ಷೇತ್ರದಾಗ ಇದೇ ಏರಿಯಾದಲ್ಲಿ ನೀರು ಪೂರ ಮನೆಗಳೆಲ್ಲ ಶಾಸಕರು ಆ ಟೈಮಿಗೆ ಏನಂತ ಭರವಸೆ ಕೊಟ್ಟಿದ್ದಾರೆ. ಶಾಸಕರ ಇದನ್ನ ಪ್ರೊಟೆಕ್ಷನ್ ವಾಲ್ ಮಾಡೇ ಕೊಡ್ತೀನಿ ನಾನು ಅಂತ ಹೇಳಿ ಅವ್ರು ಭರವಸೆ ಕೊಟ್ಟು ಹೋಗ್ಯಾರಿ. ಭರವಸೆ ಕೊಟ್ಟರು 1 ವರ್ಷ ಆಯ್ತು, ಇನ್ನೂ ಕೂಡ ಇಲ್ಲ. ಮತ್ತೆ ಮನೆಯೊಳಗೆ ನೀರು ಹೋದ್ರೂ ಇನ್ನೂ ಅದಕ್ಕೆ ಒಟ್ಟ ನಿರ್ಲಕ್ಷ್ಯನೇ ಮಾಡ್ತಾ ಇದ್ದಾರೆ. ಅದು ಕೆಲಸನೇ ಆಗ್ತಾ ಇಲ್ಲ. ಅದ್ರ ಸಲುವಾಗಿ ಈಗ ಮುಂದೆ ಅದನ್ನು ಕೆಲಸ ಮಾಡಿ ಕೊಟ್ಟರೆ ಒಂದು ಒಳ್ಳೇದಾಗುತ್ತೆ. ಇಲ್ಲಕ್ಕಂತಂದರೆ ನಾವು ಮತ್ತೆ ತಹಸೀಲ್ದಾರ್ ಸಾಹೇಬರು ಆಫೀಸ್ಗೆ ಬಂದು ಕೇಸ್ ಕೊಡಬೇಕಾಗ್ತದೆ. ಇಲ್ಲಕ್ಕಂತಂದ್ರೆ MLA ಸಾಹೇಬರು ಮನೆ ಮುಂದೆ ಧರಣಿ ಸತ್ಯಾಗ್ರಹ ಕೊಡಬೇಕಾಗ್ತದೆ ಅಂತ ಹೇಳಿ ನಾವು ಮನೆ ಮುಖಾಂತರ ತಿಳಿಸ್ತೀವಿ. ಹಳ್ಳದ ಭಾಳ ಪ್ರಾಬ್ಲಮ್ ಅದ್ರಿ. ನಮ್ಮ ತಡೆಗೋಡಿ ಮಾಡ್ತಿ ಕೊಡ್ತೀವಿ ಅಂತ ಹೇಳಿ ಈಗ 4 ವರ್ಷ ಆಯ್ತು ರೀ. ವರ್ಷ ನೀರು ಬರ್ತಾವ್ರಿ, ಇದೇ ಗತಿ ಅದಕ್ಕೆ ನಮ್ದು. ವರ್ಷ ನೀರು ಹಳ್ಳ ಬರ್ತದೆ. ಎಲ್ಲ ನಾವು ಯಾರಿಗೆ ಹೇಳವ್ರಿ? ಪಂಚಾಯತ್ ಹೇಳ್ತೀವಿ, ಅವ್ರು ನಮ್ಮ ಕೈಲಿ ಆಗಲ್ಲ ಅಂತಾರೆ. MLA ಸಾಹೇಬ್ರಿಗೆ ಹೇಳ್ತೀವಿ, MLA ಸಾಹೇಬ್ ಹೇಳಕತ್ತೀರಿ. ಮತ್ತೆ MLA ಸಾಹೇಬ್ರಿಗೆ ಮತ್ತೆ ಹಳ್ಳ ಬಂದ್ರು ನೋಡ್ರಿ. ಮುಂಜಾನೆ 6:30 7 ಗಂಟೆ ಕಂಡಪಟ್ಟು ನೀರು ಬಂದಾರಿ. ಕುರಿ ಹೋಗ್ಯಾವ್ರಿ, ಕೋಳಿ ಹೋಗ್ಯಾವ, ಒಳಗಿನ ನೀರು ಹೋಗ್ಕೊಂಡು ಅವ್ರಿಗೆ ಮನ್ಯಾಗ ದಾಣಿ ಹೋಗ್ಯಾವ. ಇಷ್ಟೆಲ್ಲ ಪ್ರಾಬ್ಲಮ್ ಆದ್ರೆ ನಮ್ಮ MLA ಏನು ಮಾಡಲ್ಲ, ಬರ್ತಾನೆ ಆಯ್ತು ಬಿಡು ಆಯ್ತು ಎಲ್ಲ ಮಾಡಿಸಿ ಅಂತ ಕೈ ಮೇಲೆ ಹೆಗಲ ಮೇಲೆ ಕೈ ಮೇಲೆ ಹೋಗ್ಬಿಡ್ತಾನೆ. ಆ ಟೈಮಲ್ಲಿ ನಿಮಗೆ ಭರವಸೆ ಕೊಟ್ಟಿದ್ರ ಈ ತರ ವಾಲ್ ಮಾಡಿಕೊಡ್ತೀವಿ ಅಂತ ಹೇಳಿ ಹೇಳಿ ಸರ್. ಇದು ಹಳ್ಳದೇ ಭಾಳ ಪ್ರಾಬ್ಲಮ್ ಆದಂತ ಹೇಳಿನ್ರಿ. ಆಯ್ತು ಮಾಡಿಸಿ ಡಿಸಿ ಸಾಹೇಬ್ ಗಮನಕ್ಕಂತಂದಿವ್ರಿ. ಗುಡಿ ಬಲ್ಲಿ ಡಿಸಿ ಸಾಹೇಬ್ ಬಂದ್ರಿ, ಇಲ್ಲಿ ಗುಡಿ ಬಲ್ರಿ ಅವ್ರ ಫಂಕ್ಷನ್ ಇಟ್ಟಿದ್ರಿ. ಅವ್ರನ್ನ ಬಂದಾಗ ಆಯ್ತು ಅವ್ರನ್ನ ಹೇಳಿವ್ರಿ, ಆಯ್ತು ಮಾಡ್ಸಮ್ ಅಂತಾರಿ. ನಮ್ಗೆ ಏನು ಗವಾರ ತಾಣಿಗೆ ಏನು ಸೌಲಭ್ಯ ಇಲ್ರಿ. ನಾವೆಲ್ಲ ಓಟ್ ಹಾಕಿ ಇಲ್ಲ ನಾವು ಮುದುಕರಿ ಆಗಿವ್ರಿ. ಪಾರ್ಟಿದಾಗ ಏನಾಗಿಲ್ಲ. ಒಂದ್ ರಾತ್ರಿ ಗಿರಾಮಸ್ತು ಮಾಡಿ ಅನ್ರಿ ಎಲ್ಲ ಮಾಡಿ. ಈ ಸಂದರ್ಭದಲ್ಲಿ ಸ್ಥಳಕ್ಕೆ ಭೇಟಿ ನೀಡಿದ ಜೇವರ್ಗಿ ತಹಶೀಲ್ದಾರ್ ಶ್ರೀ ಮಲ್ಲಣ್ಣ ಯಲ್ಕೋಡ ಅವರು ನೆರೆ ಪೀಡಿತ ಪ್ರದೇಶಗಳನ್ನು ಪರಿಶೀಲಿಸಿದ್ರು. ಹಾನಿಗೊಳಗಾದ ಮನೆಗಳ ಮಾಹಿತಿಯನ್ನ ಸಂಗ್ರಹಿಸಿ ತ್ವರಿತವಾಗಿ ಸರ್ಕಾರಕ್ಕೆ ವರದಿ ಸಲ್ಲಿಸುವ ಭರವಸೆಯನ್ನ ಸಾರ್ವಜನಿಕರಿಗೆ ನೀಡಿದ್ರು. ಅವರಿಂದ ನಿರೀಕ್ಷಿಸಲಾಗುತ್ತಿರುವ ಪರಿಹಾರ ಪ್ಯಾಕೇಜ್ ಜನತೆಗೆ ತಾತ್ಕಾಲಿಕ ನಿಟ್ಟಿನಲ್ಲಿ ಸಮಾಧಾನ ನೀಡುವ ನಿರೀಕ್ಷೆ ಇದೆ. ಸಾರ್ವಜನಿಕರ ಮನವಿಯನ್ನ ಗಂಭೀರವಾಗಿ ಪರಿಗಣಿಸಿ ಹಳ್ಳದ ಶಾಶ್ವತ ಪರಿಹಾರಕ್ಕಾಗಿ ತಕ್ಷಣ ಕ್ರಮ ಕೈಗೊಳ್ಳಬೇಕೆಂದು ಅವರು ಬೇಡಿಕೆ ಇಟ್ಟಿದ್ದಾರೆ. ಈ ಕುರಿತು ಸ್ಥಳೀಯ ಆಡಳಿತ ಮತ್ತು ಜನಪ್ರತಿನಿಧಿಗಳ ಜವಾಬ್ದಾರಿ ಹೆಚ್ಚಾಗಿರುವ ಹಿನ್ನೆಲೆಯಲ್ಲಿ ಮುಂದಿನ ಕ್ರಮದತ್ತ ಎಲ್ಲರ ದೃಷ್ಟಿ ಇದೆ.